ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೋಡ್ರಿ, ಸಾಫ್ಟ್ ಆಗಿರೋ ಸ್ಪಾಂಜಿ ಆಗಿರೋ ಪಡ್ಡು ರೆಸಿಪಿ ರೀ. ನೋಡ್ರಿ ಫ್ರೆಂಡ್ಸ್, ಯಾವ ಥರ ಸಾಫ್ಟ್ ಆಗ್ಯಾವು, ಬಾಯಾಗಿಟ್ಟರೆ ಕರಗಬೇಕ್ರಿ, ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ಈ ಥರ ನೀವು ಮಾಡ್ಕೋಬೇಕೇನ್ರಿ. ಬರ್ರಿ ಹಂಗಿದ್ರೆ ನೋಡ್ಕೊಂಬರೋಣ ಹೆಂಗೆ ಮಾಡೋದು ಅಂಥೇಳಿ. ಅದಕ್ಕಿಂತ ಮೊದಲೇ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತಿದೆ ಅಂತ ಹೇಳ್ತೀನಿ ರೀ. ಬರ್ರಿ ಫ್ರೆಂಡ್ಸ್, ಈಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಈಗ ಒಂದು ಪಾತ್ರೆ ತೊಗೊಂಡೇನಿ ರೀ. ಅದಕ್ಕೀಗ ಈ ದೊಡ್ಡ ಗ್ಲಾಸಿಂದ 2 ಗ್ಲಾಸ್ನಷ್ಟು ರೇಷನ್ ಅಕ್ಕಿ ಹಾಕ್ಕೊಳಕತ್ತೀನಿ. ರೇಷನ್ ಅಕ್ಕಿ ಇಲ್ಲ ಅಂತ ಹೇಳಿದರೆ ಈ ದೋಸೆ ಅಕ್ಕಿ ಅಂತ ಸಿಗ್ತಾವ್ರಿ, ಅದನ್ನಾದರೂ ಹಾಕ್ಕೋಬೋದು. ಈಗ ನೆಕ್ಸ್ಟ್ ಅದೇ ಗ್ಲಾಸಿಂದ ಅರ್ಧಕ್ಕಿಂತ ಜಾಸ್ತಿ ಉದ್ದಿನ ಬೇಳೆ ಹಾಕ್ಕೊಳಕತ್ತೀನಿ ರೀ. ಮತ್ತೀಗ 1 ಹಿಡಿಯಷ್ಟು ತೊಗರಿ ಬೇಳೆ ರೀ, ಮತ್ತು 1 ಹಿಡಿಯಷ್ಟು ಕಡಲೆಬೇಳೆ ರೀ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಇವನ್ನ ಸ್ವಚ್ಛಂಗಿ ಒಂದು 2-3 ಸಲ ಇವನ್ನ ಕ್ಲೀನ್ ಸ್ವಚ್ಛ ನೀರೊಳಗೆ ತೊಳ್ಕೊಂಡು ಇಟ್ಕೋಬೇಕ್ರಿ. ಈಗ ಇದಕ್ಕೆ ಫುಲ್ ಮುಳುಗೋವರೆಗೂ ಇವನ್ನ ಇದಕ್ಕೆ ನೀರು ಹಾಕ್ಕೋಬೇಕು. ಈ ಥರ ನೋಡಿರಿ ಫ್ರೆಂಡ್ಸ್, ಫುಲ್ ಮುಳುಗೋವರೆಗೂ ನೀರು ಹಾಕ್ಕೋಬೇಕು. ಇದು ಹಾಕ್ಕೊಂಡಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಮೆಂತೆಕಾಳು ಹಾಕ್ಕೊಳಕತ್ತೀನಿ ರೀ. ಫಸ್ಟಿಗೆ ತೊಳ್ಕೊಳ್ಳೋಕ್ಕಿಂತ ಮುಂಚೆ ಹಾಕ್ಬಾರ್ದು ರೀ, ಇದ್ರ ಸ್ಮೆಲ್ಲೆಲ್ಲ ಹೋಗಿಬಿಡ್ತೈತಿ ಮೆಂತೆಕಾಳಿಂದ, ಹಾಗಾಗಿ ಲಾಸ್ಟಿಗೆ ಹಾಕ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ಇದನ್ನು ಒಂದು 8 ತಾಸು ಇದನ್ನು ನೆನೆ ಹಾಕ್ಬೇಕು ನೋಡಿರಿ. ನನಗೆ ಬೆಳಗ್ಗೆ ನೆನೆ ಹಾಕೇನಿ ರೀ. ಈಗ ಸಾಯಂಕಾಲ 7-8 ಗಂಟೆಗೆ ಇದನ್ನು ಓಪನ್ ಮಾಡೇನಿ ರೀ. ನೋಡಿರಿ ಎಷ್ಟು ಚಂದ ನೆಂದಾವ ಎಲ್ಲ ಅಕ್ಕಿ ಬೇಳೆ ಎಲ್ಲ. ಈಗ ಇದನ್ನು ಎಲ್ಲ ಸೇರಿ ಮಿಕ್ಸಿ ಹಾಕ್ಕೋಬೇಕ್ರಿ. ಈ ಥರ ನೋಡಿರಿ, ಸ್ವಲ್ಪನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡಿರಿ ಫ್ರೆಂಡ್ಸ್, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕ್ರಿ. ಭಾಳ ಸಾಫ್ಟ್ ಆಗಬಾರ್ದು ರೀ. ಈ ಪಡ್ಡಿಗೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ರಫ್ ಆಗೇ ಇರಬೇಕು. ಈ ಥರ ಇದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡೇನಿ ರೀ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಮುಚ್ಚಳ ಮುಚ್ಚಿ ಓವರ್ ನೈಟ್ ಇದನ್ನು ನೆನೆಯಕ್ಕೆ ಬಿಡ್ಬೇಕ್ರಿ. ಓವರ್ ನೈಟ್ ನೆನೆಯಕ್ಕೆ ಬಿಡ್ಬೇಕ್ರಿ ಇದನ್ನ. ಈಗ ನೋಡಿರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಓಪನ್ ಮಾಡೀನಿ. ಎಷ್ಟು ಚಂದ ಸಾಫ್ಟಾಗಿ ಉಬ್ಬಿ ಬಂದೈತೆ ಅಂತ ಹೇಳಿ ಹಿಟ್ಟು. ನೋಡಿರಿ, ಈ ಥರ ಸಾಫ್ಟ್ ಆಗೈತಿ. ಈಗ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಸೈಡಿಗೆ ತಕ್ಕೊಂಡು ಇದಕ್ಕೀಗ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೊಂಡು ಹದ ಮಾಡ್ಕೋಬೇಕು ನೋಡಿರಿ. ಉಳಿದಿದ್ದು ಹಿಟ್ಟು ಹಂಗೆ ಇಟ್ಟು ನಾವು ನೆಕ್ಸ್ಟ್ ಮತ್ತೆ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ನೆಕ್ಸ್ಟ್ ಡೇಗೆ. ಈಗ ನೋಡಿರಿ, ನೀರು ಹಾಕ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಹದ ಮಾಡ್ಕೋಬೇಕ್ರಿ. ನೋಡಿರಿ, ಭಾಳ ಗಟ್ಟಿ ಇರ್ತೈತಲ್ಲ, ಹಂಗಾಗಿ ನೋಡಿರಿ ಈಗ ನೀರು ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಎಷ್ಟು ಮಸ್ತ್ ಆಗೈತಿ. ಈಗ ನೋಡಿರಿ, ಈ ಥರ ಆಗಬೇಕಿದೆ. ಈಗ ಸೈಡಿಗೆ ಇಟ್ಕೊಳ್ಳೋಣ. ಈಗ ಒಂದು ಚಟ್ನಿ ಮಾಡ್ಕೊಂಬರೋಣ್ರಿ. ಇದಕ್ಕೊಂದು ಸ್ವಲ್ಪ ಕೊಬ್ಬರಿ, 1-2 ಹಸಿಮೆಣ್ಸಿನ್ಕಾಯಿ ಮತ್ತು 5-6 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು ರೀ. ಪ್ಯೂರ್ ಕೊಬ್ಬರಿ ಚಟ್ನಿ ರೀ. ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ನೋಡಿರಿ, ಒಂದು ಹಂಚು ಇಟ್ಕೊಂಡೇನಿ, ಪಡ್ಡಿನ ಹಂಚು. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡೇನಿ ರೀ. ಹಂಚು ಫುಲ್ ಕಾಯ್ಬೇಕ್ರಿ. ಇದಕ್ಕೆ ಕಾದಾದ್ಮೇಲೆ ಇದಕ್ಕೆ ಹಿಟ್ಟು ಹಾಕ್ಕೊಳಕತ್ತೀನಿ. ಹಿಟ್ಟು ನೋಡಿರಿ ಕರೆಕ್ಟ್ ಅರ್ಧಕ್ಕೆ ಹಾಕ್ಕೋಬೇಕ್ರಿ, ಅಂದ್ರೆ ಇದು ಹಿಟ್ಟು ಉಬ್ಬಿ ಸಾಫ್ಟ್ ಆಗ್ತಾವ್ರಿ. ಇಲ್ಲಾಂದ್ರೆ ಇದು ಹಿಟ್ಟು ಬೇಯಕ್ಕೆ ಜಾಗ ಇರಂಗಿಲ್ಲ ರೀ, ಫುಲ್ ಗಟ್ಟಿ ಆಗಿಬಿಡ್ತಾವೆ. ಹಾಗಾಗಿ ಇದನ್ನು ಕರೆಕ್ಟ ಅರ್ಧಕ್ಕೆ ಹಾಕ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಇದೊಂದು ಇಂಪಾರ್ಟೆಂಟ್ ಟಿಪ್ಸ್ ರೀ. ಈ ಥರ ಹಾಕ್ಕೊಂಡಾದ್ಮೇಲೆ ಇದನ್ನ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸ್ಬೇಕ್ರಿ. ಒಳಗೆಲ್ಲ ಚೆಂದಾಗಿ ಬೇಯ್ತಾವೆ. ಈಗ ನೋಡಿರಿ, ಓಪನ್ ಮಾಡೀನಿ 1 ನಿಮಿಷ ಆದಮೇಲೆ ಎಷ್ಟು ಚಂದ ಸಾಫ್ಟ್ ಆಗ್ಯಾವು, ಎಷ್ಟು ಚಂದ ಕಲರ್ ಬಂದವು. ನೋಡಿರಿ ಫ್ರೆಂಡ್ಸ್, ತಾವ ಎಷ್ಟು ಚಂದ ಬಿಟ್ಕೊಂಡವು. ಈ ಥರ ಇವನ್ನ ಎಲ್ಲನೂ ಹೊಳ್ಳಿಸಿ ಹಾಕ್ಕೋಬೇಕು ನೋಡಿರಿ.
ಬೇಕಂದರೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು ರೀ, ಬ್ಯಾಡ್ ಅಂದ್ರೆ ಬಿಡ್ಬೋದು. ಈಗ ನೋಡಿರಿ ಎಲ್ಲನೂ ಹೊಳ್ಳಿಸಿ ಹಾಕೊಂಡೇನೆ ಎಷ್ಟು ಮಸ್ತ್ ಕಲರ್ ಬಂದವು. ಈಗ ನೆಕ್ಸ್ಟ್ ಇದನ್ನು ಸರ್ವ್ ಮಾಡ್ಕೋಬೇಕ್ರಿ. ಇಷ್ಟ ನೋಡಿರಿ ಫ್ರೆಂಡ್ಸ್, ಈಗ ಮಸ್ತ್ ಸ್ಪಾಂಜಿಯಾಗಿ ಸಾಫ್ಟಾಗಿ ಪಡ್ಡು ರೆಡಿ ಆಗ್ಯಾವು. ನೀವು ಇದನ್ನು ಟ್ರೈ ಮಾಡಿರಿ ಫ್ರೆಂಡ್ಸ್, ಮತ್ತು ಹೆಂಗಾಗೈತಿ ಅಂಥೇಳಿ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನನ್ನ ಚಾನಲಿಗೆ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್